ಸರಗಳ್ಳ ಹಾಗೂ ಮನೆಗಳ್ಳತನ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದ್ದು, ಅವರಿಂದ 31.98 ಲಕ್ಷದ ಮೌಲ್ಯದ ಮಾಲುಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಮಂಡ್ಯ ಎಸ್ಪಿ ಶೋಭಾರಾಣಿ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೈಸೂರು ನಗರದ ಶಾಂತಿನಗರದ ಸದ್ದಾಂ ಹುಸೇನ್ ಹಾಗೂ ಮೈಸೂರಿನ ರಾಜೀವ್ ನಗರದ ಸಯ್ಯಾದ್ ಆಯೂಬ್ ಬಂಧಿತ ಆರೋಪಿಗಳು. ಆರೋಪಿಗಳಿಂದ ಒಟ್ಟು 253 ಗ್ರಾಂ ತೂಕದ ಚಿನ್ನದ ಒಡವೆಗಳನ್ನು ಹಾಗೂ 178 ಗ್ರಾಂ ಬೆಳ್ಳಿಯ ಒಡವೆಗಳು, ಕೃತ್ಯಕ್ಕೆ ಉಪಯೋಗಿಸಿದ್ದ ಒಂದು ಪಲ್ಸರ್ ಬೈಕ್ ಮತ್ತು ಆಕ್ಸಿಸ್ ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಿದರು. ಕಳೆದ ಜೂನ್ 28, 2025ರಂದು ಸಂಜೆ 6:15 ಗಂಟೆ ಸಮಯದಲ್ಲಿ ಮಳವಳ್ಳಿ ತಾಲೂಕಿನ ಚಿಕ್ಕೆಗೌಡನದೊಡ್ಡಿ ಗ್ರಾಮ ಹತ್ತಿರ ಎಡಭಾಗದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಕಿರುಗಾವಲು ಸಂತೆಮಾಳದ ಕಡೆಯಿಂದ ಬಂದ ಬೈಕಿನ ಚಾಲಕ ಏಕಾಏಕಿ ಸರಿತಾ ಎಂಬ ಕತ್ತಿನಲ್ಲಿದ್ದ 2 ಎಳೆಯ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಹೋಗಿದ್ದರು. ಈ ಬಗ್ಗೆ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಸರಿತಾ ಅವರು ದೂರು ದಾಖಲಿಸಿದ್ದರು. ಈ ಪ್ರಕರಣದ ಪತ್ತೆಗೆ ಮಳವಳ್ಳಿ ಡಿವೈಎಸ್ಪಿ ಯಶವಂತ್ ಕುಮಾರ್ ಮಾರ್ಗದರ್ಶನದಲ್ಲಿ ಹಲಗೂರು ವೃತ್ತ ನಿರೀಕ್ಷಕ ಶ್ರೀಧರ್ ಬಿಎಸ್ ಅವರ ನೇತೃತ್ವದಲ್ಲಿ ಕಿರುಗಾವಲು ಪೊಲೀಸ್ ಠಾಣಾ ಪಿಎಸ್ಐ ರವಿಕುಮಾರ್ ಡಿ ಹಾಗೂ ಸಿಬ್ಬಂದಿಯರಾದ ರಿಯಾಜ್ ಪಾಷಾ, ಪ್ರಭುಸ್ವಾಮಿ, ಸಿದ್ದರಾಜು, ಶ್ರೀನಿವಾಸ್, ಮಧುಕಿರಣ್, ಶಿವಕುಮಾರ್ ಎನ್ಸಿ, ರಫೀಕ್ ನದಾಫ್, ನಾಗೇಶ್, ಮಂಡ್ಯ ಸಿಡಿಆರ್ ವಿಭಾಗದ ರವಿಕಿರಣ್ ಮತ್ತು ಲೋಕೇಶ್, ಮಂಡ್ಯ ಸೆನ್ ಪೊಲೀಸ್ ಠಾಣೆಯ ಬಸವರಾಜು ಬಿ ಮತ್ತು ಜೀಪ್ ಚಾಲಕರಾದ ಮಹದೇವಸ್ವಾಮಿ, ನಾಗರಾಜು ಅವರನ್ನೊಳಗೊಂಡ ತಂಡ ರಚಿಸಲಾಗಿತ್ತು. ಈ ತಂಡವು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಡ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶೋಭಾರಾಣಿಯವರು ಈ ತಂಡದ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ದಿನಾಂಕ 28/6/2025ರಂದು ಸರಿತಾ ಅನ್ನೋರು ಚಿಕ್ಕಗೌಡನಹಳ್ಳಿ ಗ್ರಾಮ ಮಳವಳ್ಳಿ ತಾಲೂಕಿನಲ್ಲಿ ಸಂಜೆ ಸುಮಾರು 6:15ಕ್ಕೆ ವಾಕ್ ಮಾಡಬೇಕಾದ್ರೆ ಯಾರೋ ಒಬ್ಬ ದುಷ್ಕರ್ಮಿಗಳು ಹಿಂದೆ ಬದಿಯಿಂದ ಬಂದು ಅವ್ರದ್ದು 2 ಎಳೆ ಚೈನ್ ಸ್ನ್ಯಾಚ್ ಮಾಡಿರ್ತಾರೆ. ಅದು ಸುಮಾರು 25 ಗ್ರಾಮ್ ಇರುತ್ತೆ ಅಂತ ಹೇಳಿ ಅವರು ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ನಂಬರ್ 61/25 ಕಲಂ 309 ಸಬ್ ಕ್ಲಾಸ್ 4 BNS ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ತಂಡವನ್ನು ರಚಿಸಲಾಗಿರುತ್ತದೆ. ಇದು ಅಡಿಷನಲ್ ಎಸ್ಪಿ ತಿಮ್ಮಯ್ಯ ಹಾಗೂ ಗಂಗಾಧರ್ ಸ್ವಾಮಿಯವರನ್ನ ಒಳಗೊಂಡಂತೆ DSP ಯಶವಂತ್ ಕುಮಾರ್, CPI ಶ್ರೀಧರ್, PSI ರವಿಕುಮಾರ್, ಸಿಬ್ಬಂದಿಗಳಾದ ರಿಯಾಜ್ ಪಾಷಾ, ಪ್ರಭುಸ್ವಾಮಿ, ಲೋಕೇಶ್, ರವಿಕಿರಣ್, ಕಾನ್ಸ್ಟೇಬಲ್ಸ್ಗಳಾದ ಸಿದ್ದರಾಜು, ಶ್ರೀನಿವಾಸ್, ಮಧುಕಿರಣ್, ಶಿವಕುಮಾರ್, ರಫೀಕ್, ನದಾಫ್, ನಾಗೇಶ್, ಬಸವರಾಜು, ಮಹಾದೇವಸ್ವಾಮಿ ಮತ್ತು ನಾಗರಾಜ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿದ್ದು, ಇವರು ಆರೋಪಿಗಳಾದ ಸದ್ದಾಂ ಹುಸೇನ್ ಹಾಗೂ ಸಯ್ಯದ್ ಆಯೂಬ್ ಇವರಿಬ್ಬರು ಮೈಸೂರಿನವರಾಗಿರ್ತಾರೆ. ಇವರನ್ನು ದಸ್ತಗಿರಿ ಮಾಡಿ ವಿಚಾರಣೆ ಮಾಡಿದಾಗ ತಿಳಿದು ಬರುತ್ತೆ. ಇವರು ಈಗಾಗಲೇ ಕಿರುಗಾವಲು ಪೊಲೀಸ್ ಠಾಣೆ 61/25 ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ ಮತ್ತು ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ 88/25 ಮತ್ತು ಇನ್ನೊಂದು 109/25 HBT ಡೇ ಮಾಡಿರ್ತಾರೆ ಮತ್ತು ನಾಗಮಂಗಲ ಠಾಣೆಯಲ್ಲಿ ಒಂದು 132/25 HBT ನೈಟ್, ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ HBT ನೈಟ್ ಮಾಡಿರ್ತಾರೆ 2 ಪ್ರಕರಣಗಳು ಮತ್ತು ಮೈಸೂರು ಸಿಟಿ ವಿಜಯನಗರ ಠಾಣೆಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗು, ದಾವಣಗೆರೆ ವಿದ್ಯಾನಗರದಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ ಅಂತ ತಿಳಿದು ಬರುತ್ತೆ. ಒಟ್ಟಾರೆಯಾಗಿ 230 ಗ್ರಾಮ್ ಚಿನ್ನ ಮತ್ತು 178 ಗ್ರಾಮ್ ಬೆಳ್ಳಿಯನ್ನು ಇವರಿಂದ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ಅಂದಾಜು 31,98,000 ವರ್ತ್ ಪ್ರಾಪರ್ಟಿನ ನಾವು ಸೀಸ್ ಮಾಡಿರ್ತೀವಿ. ಈಗಾಗಲೇ ಇವರು ಅಕ್ಯೂಸ್ಡ್ ಆರೋಪಿ 1 ಸದ್ದಾಂ ಹುಸೇನ್ ರವರು ಮೈಸೂರಿನಲ್ಲಿ ಒಂದು ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿದೆ. ಹಾಗೆ ಆರೋಪಿ 2 ಸದ್ದಾಂ ಆಯೂಬ್ ರವರು ಶಿವಮೊಗ್ಗ, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು 38 ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಇವರು ದಿನಾಂಕ 16/7/2025ರಂದು ಜೈಲಿನಿಂದ ರಿಲೀಸ್ ಆಗಿರ್ತಾರೆ. ರಿಲೀಸ್ ಆದ ನಂತರ ಇವೆಲ್ಲ ಒಂದು ಪ್ರಕರಣಗಳನ್ನ ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ. ಇವರನ್ನ ಮೈಸೂರಲ್ಲಿ ದಸ್ತಗಿರಿ ಮಾಡಲಾಗಿದೆ.
ಹೊಸ ಕಾಯ್ದೆಯಿಂದ ನರೇಗಾ ಯೋಜನೆಯ ಅವ್ಯವಹಾರ ದುರುಪಯೋಗಗಳನ್ನು ತಡೆಯುವ ಉದ್ದೇಶದಿಂದ ವಿಬಿ ಜಿರಾಮ್ಜಿ ಯೋಜನೆಯಾಗಿ ಸ್ವರೂಪ ಬದಲಾಯಿಸಲಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮನರೇಗಾ ಯೋಜನೆಯ ಲೋಪದೋಷಗಳನ್ನು ಸರಿಪಡಿಸಿ ಹೊಸದಾಗಿ ವಿಬಿಜಿ ರಾಮಜಿ ಕಾಯ್ದೆ ಜಾರಿಗೆ ತರಲಾಗಿದೆ. ಮನರೇಗಾದಲ್ಲಿನ ಭ್ರಷ್ಟಾಚಾರವನ್ನು ತಡೆಗಟ್ಟಲು, ಪಾರದರ್ಶಕತೆ ಕಾಯ್ದುಕೊಳ್ಳಲು ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದೊಂದಿಗೆ ಯೋಜನೆ ಮುಂದುವರಿಸಲು ಸ್ವರೂಪ ಬದಲಿಗೆ ಹೊಸದಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂದು ಸಮರ್ಥಿಸಿಕೊಂಡರು. ನಕಲಿ ಜಾಬ್ ಕಾರ್ಡ್ಗಳು, ಕೃತಕ ಫಲಾನುಭವಿಗಳು, ಕಲ್ಪಿತ ಮಾಸ್ಟರ್ ರೋಲ್ಗಳು, ಕಾರ್ಮಿಕರಿಗೆ ಭಾಗಶಃ ವೇತನ ಪಾವತಿಯಂತಹ ಅನೇಕ ಹಗರಣಗಳು ನಡೆದಿವೆ. ಇದರಿಂದ ಪಶ್ಚಿಮ ಬಂಗಾಳ, ಪಂಜಾಬ್, ತೆಲಂಗಾಣ ರಾಜ್ಯಗಳಲ್ಲಿ ಸಾವಿರಾರು ಕೋಟಿ ರು ಹಣ ದುರ್ಬಳಕೆಯಾಗಿರುವುದು ಬಹಿರಂಗಗೊಂಡಿವೆ ಎಂದು ಹೇಳಿದರು. ಮನರೇಗಾ ಕಾಮಗಾರಿಗಳು ಕೃಷಿ ಋತುವಿನಲ್ಲಿ ಮುಂದುವರೆದ ಕಾರಣದಿಂದ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಕಾರ್ಮಿಕರ ಕೊರತೆ ಸೃಷ್ಟಿಸುತ್ತಿದೆ. ಇದರಿಂದ ಕೃಷಿಯ ವೆಚ್ಚವೂ ದುಬಾರಿಯಾಗಿತ್ತು. ಕಾನೂನಿನಲ್ಲಿ ನಿರುದ್ಯೋಗ ಭತ್ಯೆ, ವಿಳಂಬದ ವೇತನ ಪಾವತಿಗೆ ಪರಿಹಾರ ಒದಗಿಸಲಾಗಿತ್ತು. ಆದರೆ ಅವುಗಳ ಪಾವತಿ ವಿರಳ ಮತ್ತು ನಿಬಂಧನೆಗಳು ಸಾಂಕೇತಿಕವಾಗಿ ಮಾತ್ರ ಇದ್ದವು ಎಂದು ತಿಳಿಸಿದರು. ಅಧಿವೇಶನದಲ್ಲಿ ಕೊನೆಯ ದಿನಗಳಲ್ಲಿ ನಮಗೆ ಈ ವಿಬಿಜಿ ರಾಮ್ಜಿ ಹೊಸ ಕಾಯ್ದೆಯನ್ನು ಅನುಷ್ಠಾನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ಅದರ ಕುರಿತು ಒಂದಷ್ಟು ಅಂಶಗಳು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ, ಇದು ಯಾವ ರೀತಿ ನಮ್ಮ ಗ್ರಾಮೀಣ ವಾತಾವರಣ, ಗ್ರಾಮ ಒಂದು ಆರ್ಥಿಕತೆಯನ್ನು ಯಾವ ರೀತಿ ಬಲಪಡಿಸ್ತದೆ ಅಂತ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಈ ಒಂದು ಪ್ರೆಸ್ ಮೀಟಿಂಗ್ ಅನ್ನು ಕರೆದಿದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದ ಒಂದು ಇತಿಹಾಸದಲ್ಲೇ ಗ್ರಾಮೀಣ ಮಟ್ಟದ ಒಂದು ಏನು ವ್ಯವಸ್ಥೆ ಇದೆ, ಆರ್ಥಿಕ ವ್ಯವಸ್ಥೆ, ಅದನ್ನ ಬಲಪಡಿಸುವಂಥದ್ದು ಪ್ರತಿಯೊಬ್ಬರ ಒಂದು ಗುರಿಯಾಗಿತ್ತು. ಹಿಂದೆ ಮೈಸೂರು ಸಂಸ್ಥಾನ ಇರ್ಬೋದು, ಪ್ರಸ್ತುತ ಕರ್ನಾಟಕ ರಾಜ್ಯ ಇರ್ಬೋದು, ಇಡೀ ದೇಶದಲ್ಲೇ, ಭಾರತದಲ್ಲೇ ಯಾವಾಗಲೂ ಸಹ ರೈತರ ಸಬಲೀಕರಣಕ್ಕಾಗಿ ಸಮಸ್ತ ಭಾರತೀಯರು ಮತ್ತು ಭಾರತೀಯ ಸಮಾಜ ನಿಂತಿದೆ. ಅದಕ್ಕೆ ತಕ್ಕ ರಾಜಕಾರಣಿಗಳು ಮತ್ತು ಸರ್ಕಾರಗಳು ಕೂಡ ಒಂದು ಹೋರಾಟ ಮಾಡ್ತಾ ಬಂದಿದ್ದಾರೆ. ಕಾಲಕ್ಕೆ ತಕ್ಕ ಒಳ್ಳೊಳ್ಳೆ ಯೋಜನೆಗಳನ್ನು ಅವರು ರಚಿಸಿ ನಂತರ ಅದನ್ನ ಅನುಷ್ಠಾನ ಮಾಡ್ತಾ ಈ ಒಂದು ರೈತರಿಗೆ ಹೋರಾಟಕ್ಕೆ, ಅವರ ಒಳ್ಳೆತನಕ್ಕೆ, ಅವರಿಗೆ ಒಳ್ಳೆಯದಾಗಲಿ ಅಂತ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸಹಜವಾಗಿ ಒಂದು ಆಡಳಿತಾತ್ಮಕ ಹಿತದೃಷ್ಟಿಯಲ್ಲಿ ಮತ್ತು ಕಾಲಾನುಕಾಲಕ್ಕೆ ಯೋಜನೆಗಳನ್ನು ಪಾರದರ್ಶಕತೆ ಮತ್ತು ಪರಿಣಾಮ ತರುವ ನಿಟ್ಟಿನಲ್ಲಿ ಕೆಲವು ಯೋಜನೆಗಳಿಗೆ ಅಗತ್ಯ ಪರಿಷ್ಕರಣೆ ತರುವುದು ಅವಶ್ಯಕವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಹಿಂದೆ ಇದ್ದಿರ್ತಕ್ಕಂಥ ಮನ್ರೇಗಾ ಇವತ್ತು ವಿಬಿಜಿ ರಾಮ್ಜಿಯಾಗಿ ಅದು ಪರಿವರ್ತನೆ ಆಗಿದೆ. ಈಗಾಗಲೇ ಹೇಳಿದ್ದೀನಿ, ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಅತ್ಯಂತ ಅವಶ್ಯಕವಾದದ್ದು. ಜೊತೆಗೆ ಆ ಒಂದು ಮಟ್ಟದಲ್ಲಿ ಕೃಷಿ ಮೇಲೆ ಜಾಸ್ತಿ ಅವಲಂಬಿತರಾಗಿರ್ತಕ್ಕಂಥ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಬರೀ ಅದೇ ಒಂದೇ ಒಂದು ಅಂದರೆ ಕೃಷಿ ಮೇಲೆ ಅವಲಂಬಿಸುವಂಥದ್ದು ಒಂದು ವ್ಯವಸ್ಥೆಗಾಗಿ ನಾವು ಅವಲಂಬಿಸೋದು ಸಾಧ್ಯವಿಲ್ಲ. ಅದಕ್ಕಾಗಿ ಒಂದು ಬೇರೆ ರೀತಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ನಮಗೆ ಅಂದರೆ ಹಿಂದೆನೂ ಕೂಡ ಅನೇಕ ಸರ್ಕಾರಗಳು ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಇಲ್ಲಿ ಒಂದು ಸ್ಥಿರತೆ ಮತ್ತು ಅದರ ಪ್ರೊಡಕ್ಟಿವಿಟಿ ದೃಷ್ಟಿಯಲ್ಲಿ ಮತ್ತು ಜೀವನೋಪಾಯ ದೃಷ್ಟಿಯಲ್ಲಿ ಕೆಲವು ಕಾಯ್ದೆಗಳನ್ನು ತಂದಿದ್ದಾರೆ. ಹಿಂದೆ ಯುಪಿಎ ಒಂದು ಸರ್ಕಾರ 2004ರಿಂದ 2014ವರೆಗೆ ನಡೆದಿತ್ತು. ಆ ಸಂದರ್ಭದಲ್ಲಿ ಮನ್ರೇಗಾವನ್ನು ತಂದಿದ್ರು. ಇದು ಒಂದು ಪರಿಹಾರ ಚರಿತ ಒಂದು ಮಾದರಿ. ಜೊತೆಗೆ ಇದು ಅಂದಿನ ಕಾಲದಲ್ಲಿ ಅವರು ಆ ಒಂದು ಸರ್ಕಾರ ಇದು ಸೂಕ್ತ ಅಂತ ಅನ್ಸ್ಕೊಂಡು ಅವರು ಒಂದು ಇದು ಅನುಷ್ಠಾನ ಮಾಡಿದ್ರು. ನಿಜಕ್ಕೂ ಇದನ್ನ ನಾವು ಪರಿಶೀಲನೆ ಮಾಡುವಾಗ ನಮಗೂ ಕೂಡ 18 ತಿಂಗಳು ಇದು ಅನೇಕ ದಿಶಾ ಮೀಟಿಂಗ್ಗಳು ಇರ್ಬೋದು, ಸಭೆಗಳು ನಡೆಸುವ ಸಂದರ್ಭದಲ್ಲಿ ಮತ್ತೆ ಇದರದೇ ನಿರ್ದಿಷ್ಟವಾಗಿ ಒಂದು ಪರಿಶೀಲನೆ ಸಭೆ ನಡೆಸುವಂತ ಸಮಯದಲ್ಲಿ ನಮಗೆ ಗೊತ್ತಾಯ್ತು ಇದು ಬಹಳನೇ ಒಂದು ಭ್ರಷ್ಟಾಚಾರಕ್ಕೆ ಒಂದು ಅವಕಾಶ ನೀಡುವಂಥದ್ದು ಒಂದು ವ್ಯವಸ್ಥೆ. ಜೊತೆಗೆ ನಿಜವಾಗ್ಲೂ ಆಡಳಿತ ದೃಷ್ಟಿಯಲ್ಲೂ ಕೂಡ ಇದು ಯಾವುದೇ ರೀತಿಯ ಒಂದು ಮೇಲ್ವಿಚಾರಣೆಗೆ ಇದಕ್ಕೆ ಅವಕಾಶಗಳು ಇರಲೇ ಇಲ್ಲ. ಅಂದ್ರೆ ಎಲ್ಲಿ ಡಿಮಾಂಡ್ ಇತ್ತೋ ಅಲ್ಲಿಗೆ ಕೊಡಬೇಕಾಗಿತ್ತು. ಯಾರು ಡಿಮಾಂಡ್ ಕೊಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅಂತ ನಿಮಗೆ ನಿಜಕ್ಕೂ ಇದ್ರ ಬಗ್ಗೆ ಮಾಹಿತಿ ಇರಲೇ ಇಲ್ಲ. ಸೊ ಇದು ಸಾಮಾನ್ಯವಾಗಿ ಕೆಲವು ಕೊರತೆಗಳು ಇದ್ದೇ ಇತ್ತು. ಅಂದ್ರೆ ಯಾವುದೇ ಒಂದು ಕಾಯ್ದೆ, ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಸರ್ಕಾರಿ ಒಂದು ಯೋಜನೆ, ಯಾವುದೋ ಒಂದು ಶಾಶ್ವತವಾದಂತಹ ಸಂಪತ್ತನ್ನು ಸೃಷ್ಟಿ ಮಾಡಬೇಕಾಗಿದೆ. ಇದು ಅರ್ಥಶಾಸ್ತ್ರದ ಒಂದು ಆದರ್ಶ. ಇದು ಇವತ್ತು ನಾವು ಪ್ರೆಸ್ ಭವನಲ್ಲಿದ್ದೀವಿ. ಈ ಒಂದು ಜಾಗಕ್ಕೆ ಒಂದು ಹಣವನ್ನು ನೀಡುತ್ತೆ. ಶಾಶ್ವತವಾದಂತಹ ಇವತ್ತು ಕಟ್ಟಡ ಇದೆ. ಅಂದ್ರೆ ಇದರ ಮೂಲಕ ಏನು ಉದ್ಯೋಗ ಸೃಷ್ಟಿ ಮಾಡಿದೆ ಕನ್ಸ್ಟ್ರಕ್ಷನ್ ವರ್ಕರ್ಗೆ ಮತ್ತೆ ನಂತರ ಬೇರೆ ಬೇರೆ ಅವ್ರಿಗೆ ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೋ ಶಾಶ್ವತವಾದಂತಹ ಒಂದು ಸಂಪತ್ತು ಸೃಷ್ಟಿಯಾಗಿದೆ.
ಆದರೆ ಮನ್ರೇಗಾ ನೀಡ್ತಾ ಇರ್ತಕ್ಕಂಥ ಹಣಕ್ಕೆ ಶಾಶ್ವತವಾದಂಥ ಸಂಪತ್ತು ಎಲ್ಲೂ ಕೂಡ ಸೃಷ್ಟಿಯಾಗಲಿಲ್ಲ. ಬಹಳ ನಿಮಗೆ ಸಾಬೀತಾಗಿದೆ. ಇದು ರೋಡ್ ಕಟ್ಟಿಂಗ್ ಇರ್ಬೋದು, ಹೂಲಿ ಎತ್ತದಿರ್ಬೋದು, ಏನೇ ಒಂದು ಕೆಲಸ ಕೊಡ್ತಾ ಇದ್ರು ಸಹ ಇಲ್ಲಿ ಅಲ್ಲಿ ಒಂದು ಸಣ್ಣ ಪರಿಣಾಮ ಆದ್ರೂ ಸಹ ನಿಜವಾಗಿಯೂ ಶಾಶ್ವತವಾದಂಥ ಒಂದು ಸಬಲೀಕರಣ ಯಾವುದೇ ರೀತಿ ಆಗಲಿಲ್ಲ ರೈತ ಮಟ್ಟಕ್ಕೆ. ಜೊತೆಗೆ ಸಂಪತ್ತನ್ನು ಕೂಡ ನಿಜವಾಗಿಯೂ ಕೂಡ ಸೃಷ್ಟಿ ಆಗಲಿಲ್ಲ. ಇದು ಕೆಲವು ಕೊರತೆಗಳು ನಮಗೆ ಮನ್ರೇಗಾ ಅಲ್ಲಿ ಕಾಣ್ತಾ ಇರೋದು. ಅದಾದ ನಂತರ ಈಗ 2025ರಲ್ಲಿ ಈ ಒಂದು ವಿಬಿಜಿ ರಾಮ್ರಿ ಅಂದ್ರೆ ವಿಕಸಿತ್ ಭಾರತ, ನಮ್ಮ ಪ್ರಧಾನಮಂತ್ರಿ ಅವರ ದೃಷ್ಟಿ ಇದು, ನಮ್ಮ ಎಲ್ಲರ ದೃಷ್ಟಿ ಆಗಿರ್ತಕ್ಕಂಥದ್ದು. ಅಂದ್ರೆ ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿಗಾಗಿ ನಾವೆಲ್ಲರೂ ಮುಂದುವರಿಬೇಕಾಗಿದೆ. ಭಾರತ ಇವಾಗ ಒಂದು ಒಳ್ಳೆ ಸ್ವದೇಶಿ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಒಂದು ಒಳ್ಳೆ ಆರ್ಥಿಕ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅಂತ ಗುರಿ ಇಟ್ಟಿದ್ದಾರೆ. ಇದಕ್ಕಾಗಿ ಈ ಒಂದು ಒಳ್ಳೆ ಕಾಯ್ದೆ, ಈ ಒಂದು ಸಾರ್ವಜನಿಕ ಏನು ತಾವೆಲ್ಲರೂ ಕಟ್ಟಿರ್ತಕ್ಕಂಥ ತೆರಿಗೆಯ ಹಣವನ್ನು ಒಳ್ಳೆ ರೀತಿಯಲ್ಲಿ ಬಳಸೋ ದೃಷ್ಟಿಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ, ನಿಜವಾದಂಥ ಕೌಶಲ್ಯಗಳು ಕೊಡೋದಕ್ಕೆ, ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ಸಂಪತ್ತನ್ನು ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಮತ್ತೆ ಸ್ಥಳೀಯ ವ್ಯವಹಾರಕ್ಕೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಅದನ್ನು ಕೂಡ ಅದು ವಿಕಸಿತ್ ಭಾರತಕ್ಕೆ ಹೊಂದಾಣಿಕೆ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾಯ್ದೆಯ ಒಂದು ಗುರಿ ಒಂದು ಅಥವಾ ದೃಷ್ಟಿ ಅಂತ ಹೇಳ್ಬೋದು. ಇದು ಭವಿಷ್ಯಕ್ಕಾಗಿ ನಾವು ಸಿದ್ಧ ಆಗಬೇಕಾಗಿದೆ. ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ನಮ್ಮ ಗ್ರಾಮೀಣ ಕ್ಷೇತ್ರದ ಇಲ್ಲದೇನೆ ನಾವು ಮಾಡೋಕ್ಕಾಗಲ್ಲ. ಗ್ರಾಮೀಣ ಮಟ್ಟನೇ, ಗ್ರಾಮೀಣ ಒಂದು ವಾತಾವರಣ, ಗ್ರಾಮೀಣ ಆರ್ಥಿಕತೆ ಅದೇ ಬಲವಾಗಿದ್ರೆ ಈ ವಿಕಸಿತ್ ಭಾರತ ಸಾಧ್ಯ ಅಂತ ನಮ್ಮ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯ ಚೌಕಟ್ಟನ್ನು ಕೊಟ್ಟು ಇವತ್ತು ಆ ಏನು ಪರಿಹಾರ ಚಾರಿತ ಒಂದು ಏನು ವ್ಯವಸ್ಥೆ ಇತ್ತು ಅದನ್ನ ಸಂಪೂರ್ಣವಾಗಿ ಅದನ್ನ ಒಂದು ಪ್ರೊಡಕ್ಟಿವಿಟಿ ಓರಿಯೆಂಟೆಡ್ ಅಪ್ರೋಚ್ ಅನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಇದು ವಿಕಸಿತ್ ಭಾರತಕ್ಕೆ ತಕ್ಕ ಇರತಕ್ಕಂಥದ್ದು. ಮತ್ತೆ ಸುಮಾರು 1.5 ಲಕ್ಷ ಏನು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇದೆ ಅದಕ್ಕೂ ಕೂಡ ತಕ್ಕ ಒಂದು ಹೋರಾಟ ಮಾಡ್ತಾ ಇದ್ವಿ. ಇದರ ಗುರಿ ಈಗಾಗಲೇ ಹೇಳಿದ್ದೀನಿ, ನಮ್ಮ ಜೀವನೋಪಾಯದ ಒಂದು ರಕ್ಷಣೆ ಕೊಡೋದಕ್ಕೆ ಗ್ರಾಮೀಣ ಮಟ್ಟದಲ್ಲಿ, ಜೊತೆಗೆ ಸ್ಥಿರವಾದಂತಹ ಉದ್ಯೋಗನೂ ಕೂಡ ಸೃಷ್ಟಿ ಮಾಡೋದಕ್ಕೆ. ಇದು ಏನು ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂತ ದೃಷ್ಟಿಯಲ್ಲಿ ಕೆಲಸ ಮಾಡುತ್ತೆ. ಜೊತೆಗೆ ಪಾರದರ್ಶಕವಾಗಿ, ಯಾಕಂದ್ರೆ ಇದು ಎಐ ಮತ್ತೆ ಅನೇಕ ತಂತ್ರಜ್ಞಾನ ಬೆಂಬಲಿತವಾದಂತಹ ಒಂದು ಒಳ್ಳೆ ಕಾಯ್ದೆ ಇದು. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್, ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್, ಮಾಧ್ಯಮ ವಕ್ತಾರ ನಾಗಾನಂದ ಇದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ 2025-26ನೇ ಸಾಲಿನ ಎಸ್ಸಿ/ಎಸ್ಟಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕರ್ನಾಟಕ ದರ್ಶನ ಪ್ರವಾಸ ಕಾರ್ಯಕ್ರಮಕ್ಕೆ ಶಾಸಕ ಕದಲೂರು ಉದಯ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದು, ಇದರಲ್ಲಿ ಸಾಂಸ್ಕೃತಿಕವಾಗಿ ಹಾಗೂ ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನು ವಿದ್ಯಾರ್ಥಿಗಳಿಗೆ ಖುದ್ದು ತೋರಿಸುವ ಮೂಲಕ ಅವರಲ್ಲಿ ಹೆಚ್ಚಿನ ಜ್ಞಾನ ವೃದ್ಧಿಯಾಗಲು ಸಹಕಾರಿಯಾಗಿದೆ ಎಂದರು. ಕರ್ನಾಟಕ ದರ್ಶನ ಪ್ರವಾಸಕ್ಕಾಗಿ ಇಂದು ಶಾಲಾ ಮತ್ತು ಶಿಕ್ಷಣ ಇಲಾಖೆ ವತಿ ಸರ್ಕಾರದ ವತಿಯಿಂದ ಮಕ್ಕಳಿಗೆ ಸುಮಾರು ಏನು ಇತಿಹಾಸವುಳ್ಳ ಮತ್ತು ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ಭೇಟಿ ಮಾಡಿಸೋದ್ರ ಮುಖಾಂತರ ಇತಿಹಾಸದ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಮತ್ತು ಪ್ರಾಚೀನ ಕಾಲದ ದೇವಸ್ಥಾನಗಳು, ಶಿಲ್ಪಕಲೆಗಳುಳ್ಳಂಥ ಹಂಪೆ, ಹೊಳೆ, ಪಟ್ಟದಕಲ್ಲು, ಉಡುಪಿ, ಮುರುಡೇಶ್ವರ ಇಂಥ ಮುಂತಾದ ಸ್ಥಳಗಳನ್ನ ಇವತ್ತು ದರ್ಶನ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಇನ್ನೊಂದು ಆ ನಿಟ್ಟಿನಲ್ಲಿ ಒಂದು ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಈ ವೇಳೆ ಬಿಇಒ ಧನಂಜಯ, ಇಸಿಒ ರಮೇಶ್, ಶಿಕ್ಷಕರಾದ ಅನಂತಗೌಡ, ಶಿವಲಿಂಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ನಾಗಮಂಗಲ ಕ್ಷೇತ್ರದ ರಾಜಕಾರಣದಲ್ಲಿ ಇಂದಿಗೂ ಕೂಡ ತನ್ನದೇ ಅಭಿಮಾನಿಗಳ ವರ್ಗವನ್ನು ಹೊಂದಿರುವ ಮಾಜಿ ಸಂಸದ ಹಾಗೂ ಕೆಪಿಸಿಸಿ ವಕ್ತಾರ ಎಲ್ಆರ್ ಶಿವರಾಮೇಗೌಡರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡರೂ ತನ್ನದೇ ದಾಟಿಯಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಟಿವಿ ಬಡಾವಣೆಯ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರನ್ನು ಭೇಟಿ ಮಾಡಿ ಕುಂದುಕೊರತೆಯನ್ನು ಆಲಿಸಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡುತ್ತಾ, ರಾಜ್ಯದಲ್ಲಿ ಬಿಜೆಪಿಯವರು ಸಕ್ರಿಯವಾಗಿ ವಿರೋಧ ಪಕ್ಷದ ಕೆಲಸವನ್ನು ಮಾಡದೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇವರ ಜೊತೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ಸೇರಿದ್ದಾರೆ.
ಬಳ್ಳಾರಿ ಪ್ರಕರಣದಲ್ಲಿ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಜರುಗಿಸಲಾಗುತ್ತದೆ. ಈ ಪ್ರಕರಣದಲ್ಲಿ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸುತ್ತದೆ ಎಂದರು. ಮಂಡ್ಯ ಜಿಲ್ಲೆ ಜನತೆ ಅಪಾರವಾದ ನಂಬಿಕೆಯಿಟ್ಟು ಎಚ್.ಡಿ. ಕುಮಾರಸ್ವಾಮಿರವರಿಗೆ ಮತ ನೀಡಿ ಗೆಲ್ಲಿಸಿದರು. ಆದರೆ ಅವರೊಬ್ಬರೇ ಮಾತ್ರ ಕೇಂದ್ರ ಮಂತ್ರಿ ಆದರು. ಬಿಜೆಪಿಗೆ ಹೋದ ಮೇಲೆ ಜೆಡಿಎಸ್ ಪಕ್ಷ ಮಂಕಾಗಿದೆ. ಇವರನ್ನು ಬಿಜೆಪಿ ಪಕ್ಷವೂ ಕೂಡ ಇಟ್ಟುಕೊಳ್ಳುವುದು ಡೌಟು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆ ಉನ್ನತೆ ಹುದ್ದೆಯಲ್ಲಿದ್ದರೂ ಕೂಡ ಮಂಡ್ಯ ಅಭಿವೃದ್ಧಿ ಶೂನ್ಯವಾಗಿದೆ. ಮಂಡ್ಯ ಮತ್ತು ಮೈಸೂರು ಭಾಗಕ್ಕೆ ನಿರುದ್ಯೋಗ ನಿವಾರಣೆ ಮಾಡುವ ಕೆಲಸಕ್ಕೆ ಕೈ ಹಾಕದ ಇವರಿಗೆ ಕುಣಿಯಲಾರದ ಹೆಂಗಸಿಗೆ ನೆಲಡೊಂಕು ಎಂಬ ಗಾದೆ ಎಚ್.ಡಿ. ಕುಮಾರಸ್ವಾಮಿರವರಿಗೆ ಸಲ್ಲುತ್ತದೆ. ನರೇಂದ್ರ ಮೋದಿಯವರ ಕೈಗೊಂಬೆಯಾಗಿರುವ ಕುಮಾರಸ್ವಾಮಿಯವರು ಬಿಜೆಪಿ ಪಕ್ಷವನ್ನು ತೊರೆದು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಕಟ್ಟುವುದು ಸೂಕ್ತವೆಂದು ವ್ಯಂಗ್ಯವಾಡಿದರು. ಕೈಗಾರಿಕಾ ಸಚಿವರು ಏನು ಪ್ರಯೋಜನ ಆಗ್ತಾ ಇದೆ? ಎಂಥ ಹುದ್ದೆ? ನರೇಂದ್ರ ಮೋದಿ ಪಕ್ಕದಲ್ಲೇ ಕೂತ್ಕೋತಾರೆ. ನರೇಂದ್ರ ಮೋದಿಯವರು ಮನಸ್ಸು ಮಾಡಿದರೆ ಒಂದು ಇಂಡಸ್ಟ್ರೀಸ್ ಕೊಡೋದು ಕಷ್ಟ ಆಗಿತ್ತ, ಕೈಗಾರಿಕೆ ಕೊಡೋದು ಕಷ್ಟ ಆಗಿತ್ತ ಮಂಡ್ಯ ಜಿಲ್ಲೆಗೆ? ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಎರಡಕ್ಕೂ ಸೇರಿ ಒಂದು 25,000 ಜನ ಕೆಲಸ ಮಾಡೋಕ್ಕೆ ಯುವಕರಿಗೆ ಅವಕಾಶ ಮಾಡಿದ್ರು ಬೇಡ ಅಂತ ಹೇಳ್ತಿದ್ರಾ? ಏನು ಮಾಡ್ತಾ ಇದ್ದಾರೆ ಹೇಳಿ? ತೋರಿಸಿ ಏನು ಮಾಡಿದ್ದಾರೆ ಅಂತ. ನೀವು ಪತ್ರಿಕೆಯಲ್ಲಿ ಬರೆದ್ರಿ ಕುಮಾರಣ್ಣನವರಿಗೆ ಅತ್ಯಧಿಕ ಮತಗಳು ಬಿದ್ದುಬಿಟ್ಟವೆ ಅಂತ. ಅತ್ಯಧಿಕ ಮತ ಬಂದಿದ್ದು ನನಗೆ ಬರೆದ್ರ? ಅದ 3 ಲಕ್ಷ ಎಷ್ಟು ನನಗೆ ಬಂದಿದ್ದು ಲೀಡು? ಆ ಶಬ್ದ ಮಾಡೋರು ನೋಡ್ಕೊಳ್ರಿ. ಅದು ಅವ್ರಿಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ, ಅದು ಅವ್ರ ಆ ಪಾರ್ಟಿಗೆ ಬಿಟ್ಟು ವಿಚಾರ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಇಟ್ಕೊಳ್ಳಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಈಗ ನಾವು ಹೋಗಿದ್ದೋ ಭಾರತೀಯ ಜನತಾ ಪಾರ್ಟಿಗೆ. ಯಾಕೆ ಬಂದೋ? ಒಂದು ಗುಂಪು ಇಟ್ಕೊಂಡ್ರೆ ಇನ್ನೊಂದು ಗುಂಪು ಇಟ್ಕೊಳ್ಳಲ್ಲ. ಅಲ್ಲಿ ಎಕ್ಸ್ಪರ್ಟ್ಸು, ಅದನ್ನು ನಾವಿಲ್ಲಿ ಬಿಚ್ಚಿ ಹೇಳೋಂಗಿಲ್ಲ. ಅದರಲ್ಲಿ ಭಾಳ ನಿಪುಣರಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಇವತ್ತು ಕುಮಾರಸ್ವಾಮಿಯವರು ಸಹಿತ ಸಂಪೂರ್ಣವಾಗಿ ಅಲ್ಲಿರೋಕ್ಕಾಗೋದಿಲ್ಲ. ಅವರು ಸಹಿತ ಒಂದು ದಿವಸ ಈ ಕುರ್ಚಿನೂ ಬೇಡ ಯಾವುದು ಬೇಡ ಅಂತ ಉಗಿದು ಬರುವಂಥ ಟೈಮ್ ದೂರ ಇಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಸ್ಪಷ್ಟವಾಗಿ ಹೇಳ್ತೀನಿ. ಹೇಳಿ ಏನಾಗಿದೆ ಅಂತ. ಈಗ ನಾನು ಟಿ ವಿಲಿ ನೋಡಿದೆ, ನನಗೇನು ಕುಮಾರಸ್ವಾಮಿಯವರು ಸಿಕ್ಕಿಲ್ಲ. ಮದ್ದೂರು ತಾಲೂಕಿನ ಆಬಲವಾಡಿ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ತೋಪಿನ ತಿಮ್ಮಪ್ಪ ದೇವಸ್ಥಾನಕ್ಕೆ ಸೇರಿದ ಜಮೀನನ್ನು ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವಾ ಟ್ರಸ್ಟ್ಗೆ ಅಕ್ರಮವಾಗಿ ವರ್ಗಾಯಿಸಿಕೊಂಡ ಟ್ರಸ್ಟಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮದ ಶ್ರೀಕಂಠಯ್ಯ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1934ರಲ್ಲಿ ಸ್ಥಾಪಿತವಾದ ದೇವಾಲಯವು ಮುಜರಾಯಿ ಇಲಾಖೆಗೆ ಸೇರಿದೆ. 1988ರಲ್ಲಿ ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವಾ ಟ್ರಸ್ಟ್ ರಚನೆಯಾಗಿದ್ದು, ದೇವಾಲಯದ ಅರ್ಚಕರಾಗಿದ್ದ ಲೇಟ್ ರಂಗಪ್ಪ ಅವರ ಪತ್ನಿ ಸರೋಜಮ್ಮ ಅವರ ಹೆಬ್ಬೆಟ್ಟು ನಕಲು ಮಾಡಿ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯ ಹೆಸರಿಗೆ ದಾಖಲೆ ಸೃಷ್ಟಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಸರೋಜಮ್ಮ ಅವರು ಈ ಆಸ್ತಿಗಳನ್ನು ಯಾರ ಹೆಸರಿಗೂ ಮರಣ ಶಾಸನ ಮಾಡಿರುವುದಿಲ್ಲ. ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳ ಜೊತೆ ಜಿ ಚಿಕ್ಕತಿಮ್ಮಯ್ಯ, ರಾಮಕೃಷ್ಣ, ಟಿ ಕೃಷ್ಣೇಗೌಡ, ಟಿ ರವೀಂದ್ರ, ಟಿ ಬಲರಾಮು, ಸರೋಜಮ್ಮ ಅವರ ಹೆಬ್ಬೆಟ್ಟು ನಕಲು ಮಾಡಿ 2002ರ ಜನವರಿ 30ರಂದು ಮರಣ ಆಸನ ಮಾಡಿ ಆಸ್ತಿ ಲಪಟಾಯಿಸಿದ್ದಾರೆ ಎಂದು ದೂರಿದರು. ಈ ಸಂಬಂಧ ಪರಿಶೀಲನೆ ನಡೆಸಿ ಆಸ್ತಿಯನ್ನು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಪಡೆಯುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸರೋಜಮ್ಮ ಅವರ ಹೆಬ್ಬೆಟ್ಟು ನಕಲು ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಮದ್ದೂರು ತಾಲೂಕು ಆಬಲವಾಡಿ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಾಕೆಟ್ನ ತೋಪಿನ ತಿಮ್ಮಪ್ಪ ದೇವಸ್ಥಾನವು ಹಾಗೂ ಸೋಮೇಶ್ವರ ದೇವಸ್ಥಾನ ಇವು ಮುಜರಾಯಿ ಇಲಾಖೆಗೆ 1934 ಇಸ್ವಿನಲ್ಲಿ ಮುಜರಾಯಿ ಇಲಾಖೆಗೆ ವಶಕ್ಕೆ ಸೇರಿದೆ. ಅಂಟಿಲ್ ದಿಸ್ ಡೇ ಯಾರೂ ಕೂಡ ಈ ದೇವಸ್ಥಾನವನ್ನು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಿಲ್ಲ. ಈ ದೇವಸ್ಥಾನಕ್ಕೆ ಯಾವುದೇ ಖಾಸಗಿ ಟ್ರಸ್ಟ್ ಇರಕೂಡ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ, ಜೊತೆಗೆ ರಾಜ್ಯಪಾಲರು ಕೂಡ ಯಾವುದೇ ಖಾಸಗಿ ಟ್ರಸ್ಟ್ ಇರಬಾರ್ದು ಅಂತ ಇದ್ದರೂ ಗ್ರಾಮಸ್ಥರು ಶ್ರೀ ಶ್ರೀನಿವಾಸ ಕಲ್ಯಾಣ ಮಂಟಪ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿದ್ರು. ಕಲ್ಯಾಣ ಮಂಟಪ ಸೇವಾ ಟ್ರಸ್ಟ್. ಹಾಗಾಗಿ ಆ ಕೆಲವು ದಾಖಲೆಗಳು ಮತ್ತು ಕೆಲವು ಜಾಗಗಳನ್ನು ದೇವಸ್ಥಾನದ ಹಿಂದೆ ಮುಂದೆ ಇರ್ತಕ್ಕಂಥ ಇನಾಮ್ ಜೋಡಿ ಜಮೀನುಗಳನ್ನು ಆ ಟ್ರಸ್ಟಿನ ವಶಕ್ಕೆ ಖಾತೆ ಮಾಡಿಸ್ಕೊಂಡ್ರು, ಕ್ರಯಕ್ಕೆ ಕೊಂಡ್ಕೊಂಡ್ರು. ಅದು ಭಾಳಷ್ಟು ಬೆಲೆ ಬಾಳುವಂಥ ಆಸ್ತಿ. ಆದರೂ ಕೂಡ ಅದನ್ನು ಕನಿಷ್ಠ ಬೆಲೆಗೆ ಅರ್ಚಕರಿಂದ ತಗೊಂಡಿದ್ದಾರೆ. ಕ್ರಯಕ್ಕೆ ತಗೊಂಡು ಟ್ರಸ್ಟ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಹೆಸರಿಗೆ
ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಇದಕ್ಕೂ ಕೂಡ ತಹಸೀಲ್ದಾರ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ ಯಾವುದೂ ಕ್ರಮ ಜರುಗಿಸಿಲ್ಲ. ತದನಂತರ ಮತ್ತೆ ಇನ್ನೊಂದಷ್ಟು ವರ್ಷಗಳ ಕಳೆದ ನಂತರ ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವಾ ಟ್ರಸ್ಟ್ ಅಂತ ಹೊಸ ಟ್ರಸ್ಟನ್ನು ನೇಮಕ ಮಾಡಿಕೊಂಡ್ರು. ಈ ಟ್ರಸ್ಟಿಗೆ ಯಾವುದೇ ಆದಾಯವನ್ನು ಕೂಡ ಆದಾಯ ಮತ್ತು ಆಸ್ತಿಗಳನ್ನ ಫಾರ್ವರ್ಡ್ ಮಾಡಿಲ್ಲ. ಏನು ಅಂತಂದರೆ ಶ್ರೀನಿವಾಸ ಕಲ್ಯಾಣ ಮಂಟಪ ಸೇವಾ ಟ್ರಸ್ಟ್ ಅನ್ನೋದ್ರಲ್ಲೇ ಆಸ್ತಿಗಳು ಹಣ ವಗೈರೆಗಳು ಎಲ್ಲ ಅದರಲ್ಲಿದೆ. ಬಟ್ ಅವರು ಈ ಹಣ ಮತ್ತು ಆಸ್ತಿಗಳನ್ನು ಈ ಹೊಸ ಟ್ರಸ್ಟಿಗೆ ಕನ್ವರ್ಟ್ ಮಾಡ್ಕೊಂಡಿಲ್ಲ. ಅವರ ಒಂದು ಇದೇನು ಅಂತಂದರೆ ಧ್ಯೇಯ, ಒಂದು ವೇಳೆ ಈ ಟ್ರಸ್ಟ್ನಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳು ನೋಂದಣಿ ಮಾಡಿಸ್ಕೊಂಡಿದ್ದೇವೆ, ನಾವೇನಾದರೂ ದೈವವಶ ಸತ್ತರೆ ಇದು ನಮ್ಮ ಮನೆಯವ್ರಿಗೆ ಹೋಗುತ್ತೆ ಹೊರತು ಬೇರೆಯವ್ರಿಗೆ ಹೋಗಲ್ಲ, ಇದು ಈ ಆಸ್ತಿ. ಇದನ್ನು ಅವರು ಮನದಟ್ಟು ಮಾಡ್ಕೊಂಡು ಬೇರೆ ಟ್ರಸ್ಟನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಸರ್ಕಾರ ಯಾವುದೇ ಗಮನ ಹರಿಸ್ತಾ ಇರೋದ್ರಿಂದ ಇವ್ರು ಏನು ಎಲ್ಲ ಹಸ್ತಕ್ಷೇಪಗಳು ಕೂಡ ಇವ್ರದ್ದೇ, ಖಾಸಗಿ ಟ್ರಸ್ಟ್ ಅವ್ರದ್ದೇ. ಯಾವುದೇ ಕೆಎಂ ದೊಡ್ಡಿಯ ಭಾರತಿ ಎಜುಕೇಷನ್ ಟ್ರಸ್ಟ್ನ ವಿವಿಧ ಅಂಗಸಂಸ್ಥೆಗಳ ವತಿಯಿಂದ ಜನವರಿ 12ರಂದು ಸಂಕ್ರಾಂತಿ ಸಂಭ್ರಮ ಆಯೋಜಿಸಲಾಗಿದೆ ಎಂದು ಭಾರತಿ ಕಾಲೇಜಿನ ಪ್ರಾಂಶುಪಾಲ ಡಾ ಎಂಎಸ್ ಮಹದೇವಸ್ವಾಮಿ ತಿಳಿಸಿದರು. ಕೆಎಂ ದೊಡ್ಡಿಯ ಭಾರತಿ ಕಾಲೇಜಿನ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಪ್ರಸಕ್ತ ದಿನಗಳಲ್ಲಿ ಗ್ರಾಮೀಣ ಸೊಗಡಿನ ದೇಶಿ ಸಂಸ್ಕೃತಿಗಳನ್ನು ಮರೆತು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರುಹೋಗಿ ನಮ್ಮ ಆಚಾರ ವಿಚಾರಗಳನ್ನು ಮೂಲೆಗುಂಬು ಮಾಡುತ್ತಿರುವ ದಿನಗಳಲ್ಲಿ ಹಿಂದಿನ ಗತವೈಭವವನ್ನು, ಸಾಂಸ್ಕೃತಿಕ ಚಿಂತನೆಗಳನ್ನು ಇಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ತಿಳಿಸಲು ನಮ್ಮ ಭಾರತಿ ಕಾಲೇಜಿನಲ್ಲಿ ಕಳೆದ 10 ವರ್ಷಗಳಿಂದ ಆಚರಣೆ ಮಾಡಿದ್ದಂತೆ ಈ ವರ್ಷವೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ದೇಶಿ ಸಂಸ್ಕೃತಿಯನ್ನು ವಿಜೃಂಭಿಸುವ ಸಲುವಾಗಿ ವಿದ್ಯಾರ್ಥಿಗಳು ಸಂಕ್ರಾಂತಿ ಸಂಭ್ರಮಕ್ಕೆ ಮೆರುಗು ನೀಡಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ಭಾರತಿ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ವಿವಿಧ ಅಂಗಸಂಸ್ಥೆಗಳ ಆಶ್ರಯದಲ್ಲಿ ಕಳೆದ 7-8 ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮ ಮತ್ತು ಸಡಗರದಿಂದ ಸಂಕ್ರಾಂತಿ ಸಂಭ್ರಮವನ್ನು ಆಚರಿಸ್ಕೊಂಡು ಬರ್ತಾ ಇರುವಂಥದ್ದು ಸುತ್ತಮುತ್ತಲಿನ ಗ್ರಾಮದ ಎಲ್ಲರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಇದು ತಿಳಿದಿರ್ತಕ್ಕಂಥ ವಿಷಯ. ಹಾಗಾಗಿ ಈ ವರ್ಷ ನಾವು ಸಂಕ್ರಾಂತಿ ಸಂಭ್ರಮವನ್ನು 12/1/2026 ಸೋಮವಾರ BT ಆವರಣದಲ್ಲಿ ಇದನ್ನು ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 9:30ಕ್ಕೆ ಮೆರವಣಿಗೆಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ. ಪೂಜಾ ಕುಣಿತ, ವೀರಗಾಸೆ, ಅಲಂಕೃತಗೊಂಡ ಜೋಡಿ ಎತ್ತುಗಳ ಪ್ರದರ್ಶನ, ಕುಂಭಮೇಳವನ್ನು ಒಳಗೊಂಡಂಥ ಮೆರವಣಿಗೆ ಭಾರತೀ ನಗರದ ಮುಖ್ಯ ರಸ್ತೆಯಲ್ಲಿ ಸಾಗ್ತದೆ. ತದನಂತರ ರಾಶಿ ಪೂಜೆ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಮಧು ಜಿ ಮಾದೇಗೌಡರು ಈ ರಾಶಿ ಪೂಜೆಯನ್ನು ನೆರವೇರಿಸ್ಕೊಡ್ತಾರೆ. ತದನಂತರ ಮಡೆ ಸ್ಪರ್ಧೆ ಇರ್ತದೆ. ಅದಾದ ನಂತರ ವೇದಿಕೆ ಕಾರ್ಯಕ್ರಮ ಶುರುವಾಗ್ತದೆ. ಈ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರು ಆದಂಥ ಶ್ರೀ ಮಧು ಜಿ ಮಾದೇಗೌಡರು ನೆರವೇರಿಸಿಕೊಂಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ BM ನಂಜೇಗೌಡರು ವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ತಯಾರಿಸಿರ್ತಕ್ಕಂಥ ತಿಂಡಿ ಮಾರಾಟದ ಮಳಿಗೆಯ ಉದ್ಘಾಟನೆಯನ್ನು ನಮ್ಮ ಟ್ರಸ್ಟಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಆಶಯ್ ಜಿ ಮಧು ಅವರು ನೆರವೇರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರು, ಸಾರ್ವಜನಿಕರು, ವಿದ್ಯಾರ್ಥಿಗಳು, ಅಧ್ಯಾಪಕರು, ಅಧ್ಯಾಪಕೇತರರು, ನಿವೃತ್ತ ವರ್ಗದ ಸಿಬ್ಬಂದಿಗಳು ಹಾಗೂ ಹಿರಿಯ ವಿದ್ಯಾರ್ಥಿ ಬಳಗ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕು ಅಂತ ಹೇಳ್ಕೊಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಎಸ್ ಜವರೇಗೌಡರು ಆಡಳಿತ ಅಧಿಕಾರಿ ಇದ್ದರು. ಮದ್ದೂರು ಪಟ್ಟಣದ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಇಂದು ಕಚೇರಿ ಆವರಣದಲ್ಲಿ ಜರುಗಿತು. ರಾಜ್ಯ ನಿವೃತ್ತ ಸರ್ಕಾರಿ ನೌಕರ ಸಂಘದ ಈ ಹಿಂದೆ ಇದ್ದ ಆಡಳಿತ ಮಂಡಳಿ ನಿಷ್ಕ್ರಿಯಗೊಂಡಿದ್ದ ಹಿನ್ನೆಲೆ ಇಂದು ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು. ಸಂಘದ ನೂತನ ಅಧ್ಯಕ್ಷರಾಗಿ HM ಮಲ್ಲಯ್ಯ ಆಯ್ಕೆಯಾದರು. ಸಂಘದ ಗೌರವಾಧ್ಯಕ್ಷರಾಗಿ ಮುದ್ದೇಗೌಡ, ಗೌರವ ಕಾರ್ಯದರ್ಶಿಯಾಗಿ MS ಸಿದ್ದೇಗೌಡ, ಉಪಾಧ್ಯಕ್ಷರಾಗಿ ಪುಟ್ಟೇಗೌಡ, ಕಾರ್ಯದರ್ಶಿಯಾಗಿ ಚಿಕ್ಕಪುಟ್ಟೇಗೌಡ, ಖಜಾಂಚಿ ಗೋಪಾಲಕೃಷ್ಣ,
ಕ್ರೀಡಾ ಕಾರ್ಯದರ್ಶಿ ಪುಟ್ಟೇಸ್ವಾಮಿ, ಕೇಂದ್ರ ಸಂಘದ ಪ್ರತಿನಿಧಿಯಾಗಿ ಮಲ್ಲೇಸಪ್ಪರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಮಲ್ಲಯ್ಯ, ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಗೆ ಎಲ್ಲರನ್ನೂ ಒಗ್ಗಟ್ಟಿನಿಂದ ಸಂಘಟಿಸಿ ಸಂಘವನ್ನು ಮತ್ತಷ್ಟು ಮೇಲ್ದರ್ಜೆಗೆ ಕೊಂಡೊಯ್ಯುತ್ತೇನೆ ಎಂದು ತಿಳಿಸಿದರು. ತಿಂಗಳಿಂದ ನಿಷ್ಕ್ರಿಯವಾಗಿದ್ದರಿಂದ ನನ್ನ ಸಹೋದ್ಯೋಗಿ ಮಿತ್ರರುಗಳೆಲ್ಲ ಸೇರಿ ಕಳೆದ 4 ತಿಂಗಳಿಂದ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಿ 3 ತಿಂಗಳ ಹಿಂದೆ ನನ್ನನ್ನು ನೂತನ ಅಧ್ಯಕ್ಷರನ್ನಾಗಿ ಶ್ರೀಮಾನ್ ವಿಭಾಗೀಯ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹಾಗೂ ಕೇಂದ್ರ ಸಂಘದ ಉಪಾಧ್ಯಕ್ಷರಾದಂಥ ಶಶಿಧರ್ ಉಪಸ್ಥಿತಿಯಲ್ಲಿ ನನ್ನನ್ನು ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ನಿರ್ದೇಶಕರುಗಳು ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಅದು 3 ಮೀಟಿಂಗಲ್ಲಿ ನಾವು ಕಾರ್ಯಕ್ರಮಗಳನ್ನು ನಂಬ್ಕೊಂಡು ಬಂದು ಈ 3ನೇ ಮೀಟಿಂಗು ದಿನಾಂಕ 9/1/2026 ನೂತನ ವರ್ಷದಂದು ನಾವು ಎಲ್ಲ ನಿರ್ದೇಶಕರು ಸಭೆ ಸೇರಿ ಈ ದಿನ ಈ ಇದ್ದಂಥ ಈ ಉಪಾಧ್ಯಕ್ಷರು ಹಾಗೂ ವಿಭಾಗೀಯ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೊಸ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ದೀವಿ. ನಾವು ಹಾಕೊಂಡಿರುವಂಥದ್ದು ಅರ್ಜೆಂಟಾಗಿ ತುರ್ತಾಗಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ನಡೆಸಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕಾಗಲಿ ಅಥವಾ ಮರಣ ಹೊಂದಿದಾಗ ಅವರ ಕುಟುಂಬದವರಿಗೆ ಏನಾದರೂ ಒಂದು ಸ್ವಲ್ಪ ಸಂಘದ ವತಿಯಿಂದ ಒಂದು ಸ್ವಲ್ಪ ಧನ ಸಹಾಯವನ್ನು ಮಾಡೋ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಇವತ್ತು ಈ ಸಂಘದ ಈ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ.